ಮೂರ್ತಿ ಮೂರ್ತಿ ಅವನಿನ್ನು ಊರ್ ಬಿಟ್ಟು ಹೋಗಿಲ್ಲ ಕಣ. ಮತ್ತೆ ಇಲ್ಲೇ ಅವನ್ ಫ್ರೆಂಡ್ಸ್ ಜೊತೆ ಇದ್ದಾನೆ. ಎಲ್ಲಿ? ರಿಹರ್ಸಲ್ ಕ್ಯಾಂಪ್ ನಲ್ಲಿ. ಅವನ್ ಊರ್ ಬಿಟ್ಟು ಹೋಗಿಲ್ಲ ಅಂದ್ರೆ ಖಂಡಿತ ಜಾತ್ರೆಗೆ ನುಗ್ತಾನೆ, ದೇವಸ್ಥಾನ ಉತ್ಸವಕ್ಕೆ ಬಂದೇ ಬರ್ತಾನೆ. ಕರೆಕ್ಟ್. ಅಲ್ಲಿಗೆ ಬಂದ್ಮೇಲೆ ಹಾಡ್ತಾನೆ. ಅವನು ಊರು, ಅವನು ಜನ, ಅವನು ದೇವಸ್ಥಾನ. ಆದ್ರೆ ನನ್ ರಾಧ ಮೊದಲನೇ ಸಲ ಡ್ಯಾನ್ಸ್ ಮಾಡುವಾಗ ಆ ಪಾಪಿ ಅಲ್ಲಿಗೆ ಬರ್ಕೊಡ್ತು, ಉಸಿರತ್ತು ಕೊಡ್ತು. ನಾಳೆ ಬೆಳಿಗ್ಗೆ ಊರನ್ನ ಪಬ್ಲಿಸಿಟಿ ಮಾಡ್ಬೇಕು. ಡ್ಯಾನ್ಸ್ ಕಾಡೋದು ಕೃಷ್ಣ ಅಲ್ಲ, ಡ್ಯಾನ್ಸ್ ಮಾಸ್ಟರ್ ನಟರಾಜ್ ಅಂತ. ಬೀದಿ ಬೀದಿಯಲ್ಲಿ ಪೋಸ್ಟ್ ಅನ್ಸೆ. ಏನಾದ್ರೂ ಅಲ್ಲಿಗೆ ಬಂದ್ರೆ ನಾಯಿನ ಬಡಿಯೋ ಹಾಗೆ ಬಡ್ದು ಬಿಡ್ತೀನಿ. ಅಪ್ಪಿ ತಪ್ಪಿ ಅವನು ನಮ್ ಕಣ್ಕಟ್ಟಿ ಬಂದ ಅಂದ್ರೆ ಆ ಮುದುಕ ನಡೆಸೋ ಪೂಜೆನ ನಾಶ ಮಾಡ್ಬಿಡ್ತೀನಿ. ನಾಶ ಮಾಡ್ಬಿಡ್ತೀನಿ. ನೊಣಕ್ಕೆ ಲಾರಿ ಡಿಕ್ಕಿ ಹೊಡೆದು 12 ಜನ ಸಾವು. ನೇನ್ ತಲೆ ಏನ್ ಚೆನ್ನಿ ಇಷ್ಟೊತ್ನಲ್ಲಿ? ರಾಧಮ್ನವರು ರಾಧಾ ನಿಮ್ಮನ್ನ ನೋಡ್ಬೇಕು ಅಂತ ನನ್ ಜೊತೆ ಬಂದಿದ್ದಾರೆ. ಎಲ್ಲಿ? ಇಲ್ಲೇ ನಿಂತಿದ್ದಾರೆ. ಇಷ್ಟೊತ್ನಲ್ಲ? ನಾಣಿ ನೀ ಇಲ್ಲೇ ಇರು, ನಾ ಹೋಗಿ ಬಂದ್ಬಿಡ್ತೇನೆ. ರಾಧಾ, ಅಲ್ಲಿ ಅಜ್ಜಿ ಮೂರ್ತಿ ಎಲ್ರು ಬಾರೆ ತಿರುಗ್ತಿರುವಾಗ ನೀನಾಕೆ ಇಲ್ಲಿಗೆ ಇಷ್ಟೊತ್ತಲ್ಲಿ ಬಂದೆ? ಕೃಷ್ಣ, ನಂಗೆ ಯಾಕೋ ತುಂಬಾ ಭಯ ಆಗ್ತಿದೆ. ಯಾಕೆ? ನಂಗೇನೋ ಇನ್ಮೇಲೆ ನಿನ್ನ ನೋಡಕ್ ಆಗಲ್ಲ ಅಂತ ಅನಿಸ್ತು. ಅದಕ್ಕೆ ನಿನ್ನ ನೋಡೋಣ ಅಂತ ಬಂದೆ. ಓ ರಾಧಾ, ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ನಾನು ನೀನು ನೋಡ್ತಾ ಇರೋದಕ್ಕೆ ಸಾಧ್ಯನಾ? ನಾನೇ ತಾನೇ ನಿನ್ ಡ್ಯಾನ್ಸ್ ಪ್ರೋಗ್ರಾಮ್ ಹಾಡೋದು. ಅದು ಗೊತ್ತು. ಯಾವತ್ತೂ ಮುಖ ಗಂಟ ಹಾಕೊಳ್ದೆ ಇದ್ದ ದೊಡ್ಡ ತಾತ ನಿನ್ನ ಕೈಯೆತ್ತು ಹೊಡೆದು ಮನೆ ಬಿಟ್ಟು ಹೋಗು ಅಂತ ಹೇಳಿದ್ರು. ಇದಕ್ಕೆಲ್ಲ ನಾನೇ ತಾನೇ ಕಾರಣ. ನನ್ನಿಂದ ನಿನಗಿನ್ನೂ ಏನೇನ್ ಕಷ್ಟ ಕಾದಿದ್ಯೋ ಅಂತ ನಂಗೆ ಭಯ ಆಗ್ತಿದೆ. ಅಳ್ಬೇಡ, ನನ್ಗೆ ಯಾವ ಕಷ್ಟನೂ ಬರಲ್ಲ, ಧೈರ್ಯವಾಗಿರೋ. ಕೃಷ್ಣ, ಅಲ್ಲಿ ಅಜ್ಜಿ ಮೂರ್ತಿ ಏನೇನೋ ಪ್ಲಾನ್ ಮಾಡ್ತಿದ್ದಾರೆ. ನೀನು ಹುಷಾರಾಗಿರ್ಬೇಕು. ನನ್ ಬಗ್ಗೆ ನೀನೇನು ಯೋಚನೆ ಮಾಡ್ಬೇಡ, ನನ್ನನ್ನ ನಾನು ನೋಡ್ಕೋತೇನೆ. ನೀನ್ ಎಚ್ಚರಿಕೆಯಿಂದ ಇರು. ಐ ಲವ್ ಯು. ಐ ಲವ್ ಯು ಕೃಷ್ಣ. ಐ ಲವ್ ಯು. ಹೀಗೆಲ್ಲ ಅಳ್ಬಾರ್ದು. ಸ್ಟೇಜ್ ನಲ್ಲಿ ಮೀಟ್ ಮಾಡೋಣ. ಈಗ ಮನೆಗೆ ಹೋಗು. ಹೋಗು ಪ್ಲೀಸ್. ಬಂಧುಗಳೇ, 5ನೇ ತಾರೀಕು ನಡೆಯುವ ಜಾತ್ರೆಯಲ್ಲಿ ನಮ್ಮೂರು ದೇವಾಲಯದಲ್ಲಿ ಕುಮಾರಿ ರಾಧಾ ಅವರ ಭರತನಾಟ್ಯ, ಸಂಗೀತ, ನಾಟ್ಯ ಕಲಾನಿಧಿ ಡೆಲ್ಲಿ ನಟರಾಜ್ ಅವರಿಂದ ಇಂಥ ಅಪೂರ್ವ ಅವಕಾಶವನ್ನು ಕಳೆದುಕೊಂಡು ನಿರಾಶರಾಗಬೇಡಿ. ಬಂಧುಗಳೇ, ನಮ್ಮೂರಿನಲ್ಲಿ ನಡೆಯುವ ಜಾತ್ರೆಯಲ್ಲಿ ಕುಮಾರಿ ರಾಧಾ ಅವರ ಭರತನಾಟ್ಯ ಇದೆ. ಸಂಗೀತ, ನಾಟ್ಯ ಕಲಾನಿಧಿ ಡೆಲ್ಲಿ ನಟರಾಜ್ ಅವರಿಂದ ಇಂಥ ಅಪೂರ್ವ ಅವಕಾಶವನ್ನು ಕಳೆದುಕೊಂಡು ನಿರಾಶರಾಗಬೇಡಿ. ಸರ್ವರಿಗೂ ಆದರದ ಸುಸ್ವಾಗತ. ಬಂಬಟ್ ನೀನ್ ಹೇಳ್ದಾಗ ಮಾಡ್ಬಿಟ್ವಿ ಕೃಷ್ಣ. ಅವ್ರು ಎಣಿಸಿರೋ ಪೋಸ್ಟ್ ಮೇಲೆಲ್ಲ ನಾವು ಪ್ರಿಂಟ್ ಮಾಡ್ಸಿರೋ ಒಂದೊಂದು ಸ್ಲಿಪ್ ಊರೆಲ್ಲ ಅನ್ಸ್ಬಿಟ್ವಿ. ಭರತನಾಟ್ಯ ಕುಮಾರಿ ರಾಧಾ, ಸಂಗೀತ ಹಾಡು ಕೃಷ್ಣ ಅಂತ. ಏ ನಾಣಿ, ದೊಡ್ಡ ತಾತ ನೋಡಿದ್ಯಾ? ದೊಡ್ಡ ತಾತ, ಚಿಕ್ಕ ತಾತ, ಅಜ್ಜಿ, ಚಿಕ್ಕಮ್ಮ ಎಲ್ರೂ ನೋಡಿದ್ವಿ. ನೀನ್ ಹಾಡ್ತೀಯ ಅನ್ನೋ ವಿಷಯ ಹೇಳಿದಾಗ ದೊಡ್ಡ ತಾತ ಸಂತೋಷಕ್ಕೆ ಕತ್ಬಿಟ್ರು. ಅಮ್ಮ ಏನಾದ್ರು ಹೇಳಿದ? ಏನೂ ಹೇಳಿಲ್ಲ ಕಣೋ. ಅದ್ ಸರಿ, ನಾನ್ ಸ್ಟೇಜ್ ಮೇಲೆ ಹ್ಯಾಕ್ ಹೋಗೋದು ಅಂತ ಯೋಚನೆ ಮಾಡಿದ್ಯಾ? ಅದ್ರ ಬಗ್ಗೆ ನೀನು ವರಿ ಮಾಡಬೇಡವೋ.
ಅಲ್ಲಿ ಹೋಗಿ ಸೇರೋ ತನಕ ಯಾರಿಗೂ ನಿನ್ ಗುರು ಸಿಗಬಾರ್ದು. ಅದಕ್ಕೆ ನಾವೆಲ್ಲರೂ ಸೇರಿ ಒಂದು ಪ್ಲಾನ್ ಮಾಡಿದೀವಿ. ಏನು? ಸರಿ, ಮುಖ್ಯವಾಗಿ ರಾಧಾ ಡ್ಯಾನ್ಸ್ ಮುಗಿದ ತಕ್ಷಣ ಪೂಜೆಗೆ ಹೋಗ್ಬಿಡ್ಬೇಕು. ಕೊನೆ ತನಕ ಯಾವ ಅಡ್ಡಿನೂ ಬರ್ಕೊಡ್ದು. ಅದಕ್ಕೋಸ್ಕರ ರಾಧಾ ಹೆಸರಲ್ಲಿ ದೇವ್ರಿಗೊಂದು ಅರ್ಚನೆ ಮಾಡ್ಸ್ಕೊಂಡ್ ಬರ್ತೀಯಾ? ಓಕೆ, ನಡೀರ ಎಲ್ಲರೂ ದೇವಸ್ಥಾನಕ್ಕೆ ಹೋಗೋಣ. ನಡೀರ ಬಂದ್ರ. ಮೂರ್ತಿ, ಪೂಜೆ ನಡೆಯಕ್ ಬಿಡು. ಇಲ್ಲ ಕೃಷ್ಣ! ಮೂರ್ತಿ, ಬೇಡ ಬೇಡ ಮೂರ್ತಿ, ಪ್ಲೀಸ್ ಬೇಡ ಬೇಡ ಮೂರ್ತಿ, ನೀ ಕೈ ಮುಗಿತೀನಿ. ಬೇಡ ಮೂರ್ತಿ, ಪ್ಲೀಸ್. ಶಾಸ್ತ್ರಿಗಳೇ, ಪೂಜೆ ಮಾಡಿ. ಪೂಜೆ ಮುಗಿತಾ ತಾತ? ಆಯ್ತಮ್ಮ. ಹೋಗು. ರಾಧಾ, ಅಮ್ಮ ರಾಧಾ, ಯಾರು ನೋಡಿಬೇಡಿ, ನಮ್ ಸುತ್ತಾನೆ ಮಾಡ್ಕೊಳ್ತಾನೆ.
ಮೂರ್ತಿ 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 ರಾಮಣ್ಣ, ಈ 16 ವರ್ಷದಲ್ಲಿ ಏನೇನ್ ನಡೀತು? ಮುಖ್ಯವಾಗಿ ನಡೆದಿದ್ದೆಲ್ಲ ಇಷ್ಟೇ. ದೀಪು ಈಗ ಏನ್ ಮಾಡ್ತಾ ಇದ್ದಾನೆ? ಪೈಲಟ್ ಆಫೀಸರ್ ಆಗಿದ್ದಾನೆ. ಮುಂದಿನ ಮಾಸದಲ್ಲೇ ಅವನಿಗೆ ಮದ್ವೆ. ನಡೀಲಿ. ಮನೆ ತುಂಬಾ ಮಕ್ಕಳಿರ್ಬೇಕು. ಮೊದಲ ಹಾಗೆ ಹಬ್ಬ, ಜಾತ್ರೆ, ಹರಿಕತೆ, ಉತ್ಸವ ಎಲ್ಲ ನಡಿಬೇಕು. ರಾಮಣ್ಣ, ನಾನು ಬಂದಿದ್ದೀನಿ ಅಂತ ಎಲ್ರಿಗೂ ಕಾಗ್ದ ಹಾಕು. ನಿಂತು ಹೋಗಿರೋ ದೇವಸ್ಥಾನದ ಉತ್ಸವ ಮತ್ತೆ ನಡಿಲೇಬೇಕು. ರಾಮಣ್ಣ, ಎಲ್ರನ್ನು ನೋಡ್ಬೇಕು ಅಂತ ಆಸೆ ಆಗ್ತಾ ಇದೆ. ಕೃಷ್ಣ, ನಿನಗೋಸ್ಕರ ನಾನ್ ತಂದಿರೋ ಕಾಣಿಕೆ ಕಣೋ.